ಹಾಗೆ ಸಿಐಡಿ ಎಸ್ಐಟಿ ತಂಡಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು. ರಾಜ್ಯದ ಮಟ್ಟಿಗೆ ನಿಜಕ್ಕೂ ಇದೊಂದು ಐತಿಹಾಸಿಕ ತೀರ್ಪು ಅಂತಾನೂ ಕೂಡ ಅವರು ಅದನ್ನು ಪರಿಗಣಿಸಿದ್ರು. ಏನು ಹೇಳಿದ್ರು ಗೃಹ ಸಚಿವರು ಬನ್ನಿ ಕೇಳೋಣ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಡಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಡಿ.ಕೆ. ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. COD ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು, 1 ವರ್ಷ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತೊಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ಎಲ್ಲ ಅವರ ಕರ್ತವ್ಯ ಮಾಡಿದ್ದಾರೆ. ಪ್ರಶಂಸೆ ಮಾಡುತ್ತೆ ಸರ್ಕಾರ. ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ. ಇನ್ನು ಹೇಳಿ ಕೇಳಿ JDS ಬಿಜೆಪಿಯ ಮಿತ್ರ ಪಕ್ಷ ಆಗಿರುವಂಥ ಕಾರಣಕ್ಕಾಗಿ ಅಥವಾ NDA ಭಾಗ ಆಗಿರುವಂಥ ಕಾರಣಕ್ಕಾಗಿ ಇದು ಬಿಜೆಪಿಗೂ ಮುಜುಗರ ಅನ್ನುವಂಥ ವಿಚಾರವನ್ನು ವಿರೋಧ ಪಕ್ಷದವರು ಆಗಿಂದಾಗೆ ಬಿಜೆಪಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದು, ಕೋರ್ಟ್ ತನಿಖೆ ಮಾಡಿ ತೀರ್ಪನ್ನ ಕೊಟ್ಟಿದೆ, ತಪ್ಪು ಮಾಡಿದಂಥವರಿಗೆ ಶಿಕ್ಷೆ ಆಗಿದೆ ಅಷ್ಟೇ, ಇದು ನಮಗೇನು ಮುಜುಗರದ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಡಿ.ಕೆ. ಶಿವಕುಮಾರ್ ಇದ್ದಾರೆ ಸರ್, ಯಾರು ಮಾತಾಡ್ತಾರೆ ಬಿಜೆಪಿ ಜಾಸ್ತಿ? ನಾ ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡಲಿ. ವಿಜಯೇಂದ್ರ ಸ್ವಾಮಿ ಅವ್ರು ಯಾರೇ ಅವ್ರು ನೋಡ್ರಿ, ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯಿತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನು ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗೆ ಫೋಟೋ ಅದು. ಇಲ್ಲೇನು ಮಾತಾಡ್ತಾರೆ ಇವರು? ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ, ಜಯರಾಜ್ ಅಂತ ಒಬ್ಬಿಬ್ರು ಅವ ಇದ್ದ, ಅವನ ಜೋಡಿ ರಾಜೀವ್ ಗಾಂಧಿ ಫೋಟೋ ಅದ. ಅವ್ರದೊಂದು ಸಪ್ರೇಟ್ ಪಾರ್ಟಿ, ನಮ್ದು ಅಲೈನ್ಸ್ ಆಗ್ಯದ. ಇವರು ಯಾರ್ಯಾರು ಏನೇನು ಅವ್ರ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಎರ್ಚಾಟಕ್ಕೆ ಬಿಡ್ಲಿಕ್ಕೆ ಹೋಗೋದಲ್ಲ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಇವ್ರು ಯಾರ್ಯಾರು ಏನೇನಿದ್ರೆಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ 8 ಜನಕ್ಕೆ ಶಿಕ್ಷೆ ಆಗ್ಯದ, ಸ್ವಲ್ಪ ತೆಗಿ ಅಂತ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಂದು ಕಡೆ ಸಹೋದರ ಸಂಬಂಧಿ ಆಗಿರಬೇಕು ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ? ಯಾರೇ ಆಗಲಿ ಕೋರ್ಟ್ ತೀರ್ಪಿಗೆ ನಾವು ತಲೆಬಾಗಬೇಕಾಗುತ್ತೆ, ಕೋರ್ಟ್ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯ ಅಗತ್ಯತೆ ಇಲ್ಲ ಅಂತ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಿನ್ನೆ ದಿನ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ. ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಮಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನೂ ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತದೆ. ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ
ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ರು. ಆಗಿನ್ನೂ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನೋ ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ